ನೋಡಿರ್ತೀರಿ. ಈಗ ಪ್ಯಾರಲಲ್ ನೋಡ್ತಾ ಇದ್ದೀರಿ. ಪ್ಯಾರಲಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಆ ರೆಸಿಸ್ಟೆನ್ಸ್ ರಿಯೋಸ್ಟಾಟ್ನ ಪ್ಯಾರಲಲ್ ಆಗಿ ಒಂದು ಅಕ್ರಾಸ್ ಒಂದು ಕನೆಕ್ಟ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ಶಾರ್ಟ್ ಮಾಡಿರೋದು, ಇಲ್ಲೂ ಶಾರ್ಟ್ ಮಾಡಿದ್ದೀವಿ, ಇದು ಅಕ್ರಾಸ್ ಮಾಡಿದ್ದೀವಿ. ನಿಮಗೆ ಆಗಿದ ತಕ್ಷಣ ನೀವು RPS ಆನ್ ಮಾಡಿರಿ, 15 ವೋಲ್ಟ್ಸ್ ಅಷ್ಟೇ, ಸೇಮ್ 15 ವೋಲ್ಟ್ಸ್ ಕೊಡ್ರಿ. 15 ವೋಲ್ಟ್ಸ್ ಕೊಟ್ಟರೆ ಏನಾಗುತ್ತೆ ನಿಮಗೆ, ಎಕ್ಸಾಕ್ಟ್ 15 ಕೊಟ್ಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಟೋಟಲ್ ಕರೆಂಟ್ ಸಿಗ್ತೈತೆ. ನಿಮಗೆ ಟೋಟಲ್ ಕರೆಂಟ್ ಎಷ್ಟು ಸಿಗ್ತೈತೆ ಅಂದರೆ 250 ಮಿಲಿ ಆಂಪಿಯರ್ ಸಿಗ್ತೈತೆ. ಇದು ನಮಗೆ ಟೋಟಲ್ ಕರೆಂಟ್ ಅಂದರೆ ಐ ಈಸ್ ಈಕ್ವಲ್ ಟು 250 ಮಿಲಿ ಆಂಪಿಯರ್ಸ್. ಈಗ ಸೀರೀಸ್ಗೆ ಪ್ಯಾರಲಲ್ಗೆ ಏನು ಡಿಫ್ರೆನ್ಸು ಅಂದರೆ, ಸೀರೀಸಲ್ಲಿ ನಮಗೆ ವೋಲ್ಟೇಜ್ ಬೇರೆ ಇತ್ತು, ಕರೆಂಟ್ ಸೇಮ್ ಇತ್ತು. ಆದರೆ ಉಲ್ಟಾ ಈ ಪ್ಯಾರಲಲ್ನಾಗುತ್ತೆ. ಏನಾಗುತ್ತೆ, ವೋಲ್ಟೇಜ್ ನೀವು ಪ್ಯಾರಲಲ್ಗೆ ಎಷ್ಟಾದರೂ ನೋಡಿರಿ, ಈ ರಿಯೋಸ್ಟಾಟಿಂದ ಈ ರಿಯೋಸ್ಟಾಟಿಗೆ ಇಟ್ಟು ನೋಡಿರಿ, ವೋಲ್ಟೇಜ್ ನಿಮಗೆ ಸೇಮ್ ಬರ್ತಿದೆ. ನೋಡ್ಕೋಬೋದು ಇಲ್ಲಿಂದ ಈ ವೋಲ್ಟೇಜು ಸೇಮ್ ಇದೆ, 14.6 ಇದೆ. ಓಕೆ, ಅದು ಯಾಕಂದರೆ ಒಂದು 0.03 ವೋಲ್ಟ್ಸು ನಿಮಗೆ ಈ ವೈರಲ್ಲಿ ಅದರಲ್ಲಿ ಲಾಸಸ್ ಆಗುತ್ತೆ. ಹಾಗಾಗಿ ನಿಮಗೆ ಎಕ್ಸಾಕ್ಟ್ ವೋಲ್ಟೇಜು ಅಪ್ಲೈ ಆಗೋದಿಲ್ಲ ಅಷ್ಟು. ನೋಡಿರಿ 14.697 ಇಲ್ಲೂ ಕೂಡ ಅಷ್ಟೇ ಇದೆ. 3 ರೆಸಿಸ್ಟೆನ್ಸಲ್ಲೂ ನಿಮಗೆ ಸೇಮ್ ವೋಲ್ಟೇಜ್ ಬರ್ತಿದೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಮ್ಮ ಮೇನ್ ಕಂಡು ಹಿಡಿಬೇಕಾಗಿರೋದು ಏನೀಗ, ಐ ಗೊತ್ತಾಗುತ್ತೆ. ಟೋಟಲ್ ಕರೆಂಟ್ ಎಷ್ಟು, 250 ಮಿಲಿ ಆಂಪಿಯರ್ಸ್ ಈ ಆ್ಯಮ್ಮೀಟ್ರಿಂದ. ಈಗ ನಮಗೆ ಇಲ್ಲಿ ಏನು ಬೇಕಾಗಿರೋದು, I1, I2, I3 ಮೂರು ಬೇಕಾಗಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ವೋಲ್ಟೇಜ್ ಅಂತೂ ಸೇಮ್ ಸಿಕ್ತು ನನಗೆ 14.697. ಅದನ್ನು ತೊಗೊಂಡ್ಬಿಟ್ಟು ನೀವು ಇದು ಕನೆಕ್ಷನ್ ಮಾಡೋಕ್ಕಿಂತ ಮುಂಚೆ ಮಲ್ಟಿಮೀಟ್ರ್ ತೊಗೊಂಬಿಟ್ಟು ಈ ರೆಸಿಸ್ಟೆನ್ಸ್, ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ R1, R2, R3 ಮೂರು ಕಂಡುಹಿಡಿಯಿರಿ. ಒಂದು ಇದು 400 ಓಮ್ಸು ಮ್ಯಾಕ್ಸಿಮಮ್ ಇರೋದು, ಹಾಗಾಗಿ ಒಂದು ಮಧ್ಯದಲ್ಲಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು ಬರೀತಿದ್ದೀವಿ 180 ಓಮು, 200 ಓಮು, 190 ಓಮು. ಈಗ ನನಗೆ ಟೋಟಲ್ ವೋಲ್ಟೇಜ್ ಗೊತ್ತಿದೆ, V1, V2, V3, ರೆಸಿಸ್ಟೆನ್ಸ್ ಗೊತ್ತಿದೆ. ಹಾಗಾಗಿ ಈಸಿಯಾಗಿ ನೀವು ಕಂಡುಹಿಡಿಬೋದು. ಏನು, I1 = V1/R1 ಓಮ್ಸ್ ಲೈನಿಂದ, I2 = V2/R2, I3 = V3/R3. ಇದು ಮಾಡಿದಾಗೆ ಇದ್ರ ಏನು ವ್ಯಾಲ್ಯೂಸ್ ಬರುತ್ತಲ್ಲ, ಆ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 250 ಮಿಲಿ ಆಂಪಿಯರ್ ಇರಬೇಕು ಟೋಟಲ್ ಮಾಡಿದಾಗ. ಅದನ್ನೇ ನಮಗೆ ಪ್ಯಾರಲಲ್ ಸರ್ಕ್ಯೂಟ್ ಹೇಳೋದು. ಓಕೆ.